ಇಬ್ಬರು ಯುವತಿಯರು ಅನುಮಾನಾಸ್ಪದವಾಗಿ ನೇಣಾಕೊಂಡಿರೋ ಸ್ಥಿತಿಯಲ್ಲಿ ಶವಗಳು ಪತ್ತೆಯಾಗಿರ್ತಕ್ಕಂಥ ಘಟನೆ ಬೆಂಗಳೂರು ಈಶಾನ್ಯ ವಿಭಾಗದ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಕ್ಕೂರು ರಸ್ತೆ ಕಿಸಾರ ಹೋಟೆಲ್ನ ಆಪೋಸಿಟ್ನ ಒಂದು ಮರದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಮುಂಜಾನೆ 4 ಗಂಟೆ ಸುಮಾರಿಗೆ ಯಲಹಂಕ ಪೊಲೀಸರಿಗೆ ಮಾಹಿತಿ ಬಂದು ಇಬ್ಬರು ಯುವತಿಯರು ಈ ಥರ ನೇಣಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯ ಮೇರೆಗೆ ಆಂಬುಲೆನ್ಸ್ಗಳು ಅಲ್ಲಿ ಸ್ಪಾಟ್ಗೆ ಹೋದಾಗ ಪತ್ತೆಯಾಗಿದ್ದು ಅವರ ಕಾಲುಗಳು ನೆಲಕ್ಕೆ ಟಚ್ ಆಗ್ತಾ ಇದ್ವು. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಅವರು ನೇಪಾಳ ಮೂಲದವರು ಎನ್ನಲಾಗ್ತಾ ಇದ್ದು, ಸಿರಿಜನ ಮತ್ತು ರೀತಾ ಎಂಬ 24-23 ಆಸುಪಾಸಿನ ಯುವತಿಯರು ಈ ಕೃತ್ಯಕ್ಕೆ ಒಳಗಾಗಿದ್ದಾರೆ ಅಥವಾ ಯಾರೋ ತಂದು ಬೇರೆ ಕಡೆ ಏನಾದರೂ ಕೊಲೆ ಮಾಡಿ ತಂದು ಮರಕ್ಕೆ ನೇಣಾಕಿದಾರಾ, ಈ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಮೂಲತಃ ನೇಪಾಳದವರಾಗಿದ್ದು ಹೊಟ್ಟೆಪಾಡಿಗಾಗಿ ಕೇವಲ 1 ತಿಂಗಳ ಹಿಂದೆ ಅವರು ಬೆಂಗಳೂರಿಗೆ ಬಂದು ನೆಲೆಸಿದ್ರು ಅಂದರೆ ಅಣ್ಣನ ಮನೇಲಿ ವಾಸ ಇದ್ರು. ಕೇವಲ 1 ತಿಂಗಳ ಅಂತರದಲ್ಲಿ ಈ ರೀತಿಯ ದುರ್ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ಏನಾದರೂ ಲವ್ ಮಾಡಿ ಈ ಥರ ಮೋಸ ಮಾಡಿ ಮನನೊಂದು ಹೆಣ್ಮಕ್ಳು ಏನಾದರೂ ಈ ಥರ ಈ ಕೃತ್ಯಕ್ಕೆ ಭಾಗಿಯಾಗಿದ್ದಾರಾ, ಶಾಮೀಲಾಗಿದ್ದಾರಾ, ಅದು ಸಹ ಗೊತ್ತಾಗಬೇಕಿದೆ. ಮೇಲ್ನೋಟಕ್ಕೆ ಯಲಹಂಕ ಆಸ್ಪತ್ರೆಯಲ್ಲಿ ಶವಗಳನ್ನು ಇಡಲಾಗಿದ್ದು ಆಸ್ಪತ್ರೆ ವೈದ್ಯರು ಸಹ ಇವರು ಇಬ್ಬರು ಹೆಣ್ಮಕ್ಳು ನೇಣಾಕೊಂಡಿದ್ದಾರೆ ಅಂತೇಳಿ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಆತ್ಮಹತ್ಯೆಗೆ ಪ್ರೇರಣೆ ಏನಾದರೂ ಇತ್ತಾ, ಯಾರಾದರೂ ಈ ವಿಚಾರದಲ್ಲಿ ಲವ್ ಏನಾದರೂ ಇತ್ತಾ, ಅಥವಾ ಅಕ್ಕ, ಅಣ್ಣ, ತಮ್ಮ, ತಂಗಿ ಯಾರಾದರೂ ಈ ಇಬ್ಬರು ಹೆಣ್ಮಕ್ಳನ್ನು ಬೈದಿದ್ರಾ? ಮೂಲತಃ ನೇಪಾಳದವರಾಗಿದ್ದು ಸಿರಿಜನ ಮತ್ತು ರೀತಾ ಇಬ್ಬರೂ ಸಹ ಫ್ರೆಂಡ್ಸ್ ಆಗಿದ್ರು ಅಂತೇಳಿ ಆ ಸಂಬಂಧಿಕರು ಹೇಳ್ತಾ ಇರ್ತಕ್ಕಂಥದ್ದು. ಕೇವಲ 1 ತಿಂಗಳ ಆಗಿದೆ ಇವರು ನೇಪಾಳದಿಂದ ಬೆಂಗಳೂರಿಗೆ ಬಂದು. ಹೊಟ್ಟೆಪಾಡಿಗಾಗಿ ಸಾವಿರಾರು ಜನ ಬೆಂಗಳೂರಲ್ಲಿ ಬಂದು ಆಶ್ರಯ ಪಡ್ಕೊಂಡಿದ್ದಾರೆ, ನೆಲೆಯನ್ನು ಕಂಡುಕೊಂಡಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಆದರೆ ಈ ರೀತಿಯ ಕೃತ್ಯಗಳ ಹಿಂದೆ ಈ ಆತ್ಮಹತ್ಯೆ ಇಬ್ಬರು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳೀಗ ಕೈಗೆ ಬಂದ ಮಕ್ಕಳೀಗ ಬಾಯಿಗೆ ಬರೆದಂತಾಗಿದೆ. ಇವರೇನೇ ನಂಬ್ಕೊಂಡಿರ್ತಕ್ಕಂಥ ಪೋಷಕರ ಸ್ಥಿತಿ ಏನಾಗಬೇಕು? ಈ ಘಟನೆಗೆ ನಿಖರವಾದ ಕಾರಣ ಏನು? ಯಾವ ಕಾರಣಕ್ಕೆ ಈ ಹೆಣ್ಮಕ್ಳು ನೇಣಾಕೊಂಡಿದ್ದಾರೆ? ಅಥವಾ ಬೇರೆ ಕಡೆ ಏನಾದರೂ ಉಸಿರುಗಟ್ಟಿಸಿ ಅವರನ್ನು ಕೊಲೆ ಮಾಡಿ ತಂದು ಮರಕ್ಕೆ ನೇಣಾಕಿರ್ಬೋದಾ? ಅಂದರೆ ಮೇಲ್ನೋಟಕ್ಕೆ ಈ ಇಬ್ಬರು ಯುವತಿಯರ ಮೇಲೆ ಯಾವುದೇ ರೀತಿಯ ರಕ್ತಗಾಯಗಳಾಗಲಿ, ತರಿಸಿದಂಥ ಗಾಯಗಳಾಗಲಿ, ಪರಿಚಿರೋದು ಅಥವಾ ಹೊಡೆದಿರೋದು, ಹಲ್ಲೆ ಮಾಡಿರೋದು, ರಕ್ತ ಎಪ್ಪುಗಟ್ಟಿರೋದು, ಈ ರೀತಿ ಯಾವುದೇ ಮೇಲ್ನೋಟಕ್ಕೆ ಚಹರೆಗಳು ಗೊತ್ತಾಗ್ತಾ ಇಲ್ಲ. ಆದರೆ ಈ ಸಂಶಯ ಇದೆ. ಸಹಜವಾಗಿ ಇಬ್ಬರು ವಯಸ್ಸು ಬಂದಿರತಕ್ಕಂಥ ಹೆಣ್ಮಕ್ಳು ಯಾವ ಕಾರಣಕ್ಕೆ ನೇಣಾಕೊಳ್ಳೋದಕ್ಕೆ ಕಾರಣ ಏನು? ಅಥವಾ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡು ಈ ಥರ ಇವ್ರ ಮೇಲೆ ಪ್ರಭಾವ ಬೀರಿ ಅವ್ರನ್ನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ರ? ಯಲಹಂಕ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳಿಬೇಕಿದೆ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ಸರ್, ಅದು ಒಂದೇ ಮರದಲ್ಲಿ ಇಬ್ಬರಳು ನೇಣಾಕೊಂಡಿದ್ರು ಸರ್. ಅದು ಒಂದೇ ಹಗ್ಗದಲ್ಲಿ ಇಬ್ಬರಳು ನೇಣಾಕೊಂಡಿದ್ರು. ಅದು ಬೆಳಗಿನ ಜಾವ ಒಂದು 4:30-5 ಗಂಟೆ ಹಂಗೆ ನೇಣಾಕೊಂಡಿದ್ರು. ನಮಗೆ ಪೊಲೀಸಿಂದ ಫೋನ್ ಬಂತು, ಹಿಂಗೆ ಸೂಸೈಡ್ ಆಗೈತೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಗಾಡಿ ಎತ್ಕೊಂಬನಿ ಅಂತ. ನಾನು ನಮ್ಮ ಹುಡುಗ ಗಾಡಿ ಎತ್ಕೊಂಡು ಹೋದ್ವಿ. ಅಲ್ಲಿ ಒಂದು ಅಂದ್ಕೊಂಡು ಹೋಗಿದ್ವಿ, 2 ಬಾಡಿ ಇತ್ತು. ಆಗ ಇನ್ನೊಂದು ಗಾಡಿ ಕರೆಸ್ತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಸರ್ ನಾವು. ಸರ್, ಅದು ಏನಂತ ಗೊತ್ತಿಲ್ಲ, ಒಟ್ಟು ಇಬ್ಬರು ನೇಣಾಕೊಂಡಿದ್ರು ಸರ್. ಆ ಬಾಡಿ ಮೇಲೆ ಒಂಚೂರು ಏನೋ ಸ್ಕ್ರ್ಯಾಚ್ ಏನಾಗಿಲ್ಲ ಸರ್, ನೇಣಾಕೊಂಡಿರೋದು ಹಂಗೆ ಅನಿಸಿದೆ. ಅದೇ ಬಟ್ ಅವರು ನೇತಾಡ್ತಾ ಇರೋದು ಕಾಲು ಟಚ್ ಆಗಿಲ್ಲ ನೆಲಕ್ಕೆ, ಏನಿಲ್ಲ. ಪೊಲೀಸರು ಫೋನ್ ಮಾಡಿದ್ರು, ಫಸ್ಟ್ ಇನ್ಫಾರ್ಮ್ ಮಾಡಿದ್ರು ಆಂಬುಲೆನ್ಸ್ ಬೇಕಂತ. ನಾವು ಅಂದ್ಕೊಂಡು ಒಂದು ಗಾಡಿ ಎತ್ಕೊಂಡು ಹೋದ್ವಿ. ಸದ್ಯಕ್ಕೆ ನೋಡಿದ್ರೆ ಆಮೇಲೆ 2 ಬಾಡಿ ಇದ್ವು. 2 ಹಾಕ್ಕೊಂಡು ಆಮೇಲೆ ಇತ್ಕೊಂಡು ತಿರ್ಗಾ ಪೊಲೀಸರು ಫೋನ್ ಮಾಡಿ ನಾವು ಇನ್ಫಾರ್ಮ್ ಮಾಡಿ ಇನ್ನೊಂದು ಆಂಬುಲೆನ್ಸ್ ಕರ್ಸ್ಕೊಂಡು ಇದು ಮಾಡಿದ್ದೀವಿ. ಅದು ಬಿಟ್ಟು ನೋಡಿದ್ರೆ ನಮ್ಮ ಪ್ರಕಾರ ಏನಂದರೆ ಅವ್ರು ಅವರೇ ನೇಣಾಕೊಂಡಿದ್ದೀವಿ. ಇಬ್ಬರು ಒಂದೇ ಮರದಲ್ಲಿ ನೇಣಾಕೊಂಡಿದ್ರು, ಇಬ್ಬರು ಕಾಲು ಟಚ್ ಆಗ್ತಾಯಿತ್ತು ನೆಲಕ್ಕೆ. ಅದು ಸಾಧ್ಯ. ನನ್ನ ಪ್ರಕಾರ ಏನಂದರೆ ಅದು ನಮಗೇನು ಗೊತ್ತಿಲ್ಲ ವಿಚಾರ. ನಾವು ಆಂಬುಲೆನ್ಸ್ ಅವ್ರು ನಾವು ಹೋಗಿ ನೋಡಿಬಿಟ್ಟು ಇದು ಮಾತಾಡಿದ್ದು. ಆದರೆ ನೆಲಕ್ಕೆ ಟಚ್ ಆಗೋ ಮಟ್ಟ ಇತ್ತು. ಅವರು ಉಳಿಯೋ ಚಾನ್ಸು ಇತ್ತು. ಪ್ರಕಾರ ಅವರು ಬೇಕಂತ ಇಲ್ಲ, ಬೇಕಂತ ನೇಣಾಕೊಂಡು ಇರೋದು ಪ್ರಕಾರ ಅದು ಆಗಿರೋದು. ಅದು ನಾವು ಇನ್ಫಾರ್ಮ್ ಮಾಡಿ ಆಂಬುಲೆನ್ಸಿಗೆ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಇನ್ಫಾರ್ಮ್ ಮಾಡಿ. नेपाल से है वो आया कितना 20 डेज हो गया. 20 डेज ऐसा हुआ है. बेबी केयर का काम करता है, दोनों बेबी केयर का काम करता है. एक एबल में रहता है, एक इधर जकुर में रहता है. उनको कल काम से गया, वो जाने के बाद घर को नहीं गया. फ़ोन किया, फ़ोन स्विच ऑफ था दोनों का, फ़ोन नहीं लग रहा था. सुबह कितना 8 o'clock ऐसा मालूम पड़ गया हमको, सुसाइड गया हो गया. हम जाने का टाइम दोनों आदमी एक ही साथ, दोनों लड़के एक ही साथ सुसाइड किया है.